ಪವರ್ ಆಫ್ ಕನ್ಸಿಸ್ಟೆನ್ಸಿ ಡೇ 32 ಅಂತೂ ಇಂತೂ 30 ಡೇಸ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಹೆಂಗಿದ್ರು ವರ್ಕೌಟ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರ. 383 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ, ತುಳಸಿ ಮುಂದೆ ರಂಗೋಲಿ ಹಾಕಿ, ಹೂವಿಟ್ಟು, ಜಾಮಿ ಚಿಕ್ಕು ಇಬ್ರಿಗೂ ಊಟ ಕೊಟ್ಟು, ಅಜ್ಜಿ ವಾಕಿಂಗ್ ಹೊರಟ್ರು. ಹಾಗೆ ಒಂದ್ ಸಣ್ಣ ವಿಡಿಯೋ ಮಾಡ್ಕೊಂಡೆ. ನಾನ್ ಬೆಳಗ್ಗೆ ಫ್ರೆಶನ್ ಅಪ್ ಆಗಿ ಒಂದ್ ಗ್ರೀನ್ ಟೀ ಕುಡ್ದು ವರ್ಕೌಟಿಗ್ ಬಂದೆ. ವರ್ಕೌಟಿಗ್ ಬಂದ ತಕ್ಷಣ ವಾರ್ಮ್ ಅಪ್‌ನ ಮುಗಿಸ್ಕೊತೀನಿ. ವಾರ್ಮ್ ಅಪ್ ಆದ್ಮೇಲೆ ನಮ್ ಪರ್ಸನಲ್ ಟ್ರೈನರ್ ಯಾವ್ದು ವರ್ಕೌಟ್ ಇವತ್ತು ಅಂತ ಹೇಳಿದಾದ್ಮೇಲೆ ಶುರು ಮಾಡ್ಕೋತೀವಿ. ಸೊ ಇವತ್ತು ಬೈಸಿಪ್ಸ್ ವರ್ಕೌಟ್ಸ್ ಇತ್ತು. ಸೊ ನಾನ್ ಬೈಸಿಪ್ಸ್ ವರ್ಕೌಟ್‌ನ ನನ್ಗೇನ್ ಅಷ್ಟೊಂದ್ ಹಾರ್ಡ್ ಆಗ್ ಏನ್ ಮಾಡಿಸ್ತಾ ಇಲ್ಲ. ನನ್ ಇಲ್ಲಿ ಏನಕ್ ನಗ್ತಿದೀನಿ ಅಂದ್ರೆ ಆಕ್ಚುಲಿ ವಿಡಿಯೋನ ಒಂದು ಸಿನಿಮ್ಯಾಟಿಕ್ ಮೋಡಲ್ಲಿ ಇಟ್ಟಿದ್ದು. ನನ್ ಹಿಂದೆ ಇರೋರು ಸಡನ್ ಆಗಿ ಬೆಂಡ್ ಆಗ್ಬಿಟ್ರು. ಕ್ಯಾಮ್ರಾ ಅವ್ರ ಬ್ಯಾಕಿಗ್ ಫೋಕಸ್ ಆಗ್ಬಿಡ್ತಾ ಅಂತ. ಸೊ ಅದಕ್ಕೆ ನಾನ್ ಜೋರಾಗಿ ನಗಾಡ್ಬಿಟ್ಟೆ. ನೀವು ಸೀರಿಯಸ್ ಸಿಚುಯೇಷನ್ ಅಲ್ಲಿ ಇದ್ದಾಗ ಅಥವಾ ವರ್ಕೌಟ್ ಮಾಡುವಾಗ ಅಥವಾ ಹೊರಗಡೆ ಎಲ್ಲಾದ್ರೂ ಪಬ್ಲಿಕ್ ಅಲ್ಲಿ ಇರುವಾಗ ನಗು ಬಂದ್ರೆ ಏನ್ ಮಾಡ್ತೀರಾ? ನಗ್ತೀರಾ ಅಥವಾ ನಗುನ ಕಂಟ್ರೋಲ್ ಮಾಡ್ಕೋತೀರಾ ಅಂತ ನಂಗೆ ಕಮೆಂಟ್ ಮಾಡಿ ಮನೆಗ್ ಹೋಗಿ ನಾನು ಓಟ್ಸ್ ತಿಂದೆ, ಅಜ್ಜಿಗೆ ರೊಟ್ಟಿ ಮಾಡ್ಕೊಟ್ಟೆ. ಇಷ್ಟೇ ಡೇ 32 ಪವರ್ ಆಫ್ ಕನ್ಸಿಸ್ಟೆನ್ಸಿ.